ಇವರೆಲ್ಲ ಸರ್ವೆ ಡಿಪಾರ್ಟ್ಮೆಂಟ್ ಜನಗಳಂತೆ. ಈ ಮಾರಾಯ ದಿನೇಶನ ಹಸುರು ಶರ್ಟ್ ಹಾಕೊಂಡ್ರ ಮಹಾಶಯರು ಈಗಿನ್ನೂ ಒಂದು ಡೈಲಾಗ್ ಹೊಡೆದ್ರು. ಮುಖ ಸರಿ ಕಾಣ್ತಿಲ್ಲ ನೋಡ್ರಿ. ಈ ಕಡೆ ಬೆಳೆ ಗಂಧದ ಮರ ಕಳ್ದನ ಆಗದಂತೆ, ಅದಕ್ಕೆ ಅದ್ರ ಸರ್ವೆ ಮಾಡಕ್ಕಂತ ಬಂದವ್ರಂತೆ. ಇಲ್ಲಿ ಕೇಳಿ, ಒಂದು ಪಾಯಿಂಟ್ ಗಂಧದ ಮರ ಕಡಿಯೋಕೆ ಲಾಯಕ್ಕಿರುವಂತ ಒಂದು ಪಾಯಿಂಟ್ ಎಷ್ಟು ಅಗಲದಲ್ಲಿ ಇರ್ತದೆ? ಇಷ್ಟಗಲ ಒಂದು ಅರ್ಧ ಅಡಿ ಅಷ್ಟು ಅಗಲದ ಅಷ್ಟು ಬರೋ ಅಷ್ಟೊತ್ತಿಗೆ ಅದು ಕಳ್ಳರ ಕಣ್ಣು ಅದ್ರ ಮೇಲೆ ಬೀಳ್ತದೆ, ಆಯ್ತಾ? ಹಂಗ ಅದು ಒಂದು ಕಂಪ್ಲೇಂಟ್ ಇತ್ತು. ಅದು ಯಾರಿಗೆ ಸೇರುತ್ತೆ ಅಂತ ಅನ್ಬಿಟ್ಟು ಪತ್ತೆ ಮಾಡಿ ಕೊಡಿ ಅಂತ ಅಂದ್ಬಿಟ್ಟು RFO ಮಾಚಮ್ಮ ಯೇಷ್ಮಾ ಮಾಚಮ್ಮ ಅವ್ರು ಬರ್ದಿರೋದಕ್ಕೆ ತಹಸೀಲ್ದಾರ್ ಟೇಬಲಿಗೆ ಬಂದು, ಅಲ್ಲಿಂದ AD ಎಲ್ಲ ಟೇಬಲಿಗೆ ಬಂದು, ಈ ಮಹಾಶಯರು ಇಲ್ಲಿ ಬಂದು ಕುಂತಾವ್ರಿ. ಇವ್ರ ಹತ್ರ ಮ್ಯಾಪು ಇಲ್ಲ, ಇಲ್ದವ್ರ ಹತ್ರ ಮ್ಯಾಪು ಇಲ್ಲ. ಇಲ್ಲಿ ಹಿಡ್ಕೊಂಬಂದವ್ರು ನೋಡ್ರಿ ಮ್ಯಾಪು. ಈ ಮ್ಯಾಪು ಇವ್ರಿಗೆ ಮರ ಕಳ್ತನ ಆಗಿರೋದು ಎಲ್ಲಿ ಅಂತಲೂ ಗೊತ್ತಿಲ್ಲ. ಇವ್ರಿಗೆ ನಾನು ಹೇಳ್ತೀನಿ, ಕೇಳ್ರಪ್ಪ, ನಿಮ್ದು ಕೆರೆ ಜಾಗ ಯಾವ್ದು, ನಮ್ಮ ಜಾಗ ಯಾವ್ದು? ಇನ್ನೇನು ಹಾ ಆಳ್ತೆಗೆ ಏನಂತ ಬರೀರಿ ರಿಪೋರ್ಟ್, ಈಗಲೇ ಬರೀರಿ. ನಾ ಸೈನ್ ಮಾಡ್ಬಾರ್ದಾ? ನಾನೇ ಇಲ್ಗೋಡು ಈ ಜಾಗಕ್ಕೆ ಬಂದು ನನಗೆ ಕಾಟ ಕೊಟ್ಟು 11 ಗಂಟೆಗೆ ಬರ್ತೀನಿ ಅಂತ ನಂಗೆ ಇದು ಕೊಟ್ಟು ಇಂಟಿಮೇಷನ್ ಕೊಟ್ಟು ಇಲ್ಲಿ ಬಂದು ನಾಟಕ ಆಡಕ್ಕಂತ ಬಂದಿದ್ರಾ? ಇವರು ಕೆರೆ ಸರ್ವೆ ಮಾಡ್ದಲ್ಲೇ ತಪ್ಪಿಸ್ಕೊಂಡು ಓಡೋತಿರೋದು ಯಾಕೆ ಗೊತ್ತಾ? ಆ ಕಡೆ ಸೈಡಲ್ಲಿ MLAಗೆ ಸೇರ್ಕೊಳ್ಳೋ ಜನಗಳಿದ್ದಾರೆ, ಅವರು ಒತ್ತುವರಿ ಮಾಡಿದ್ದಾರೆ ಮಸ್ತ್. ಇಲ್ಲಿ ಒಂದು ಕಣ್ಗ ಅಂತದ್ರಲ್ಲಿ ಈ ದಿನೇಶ ಅನ್ನೋ ಮುಂಚ ನಾನು ಇಲ್ಲಿ ಬೆಳೆಸಿರೋ ಕಾಡು ಮರಗಳೆಲ್ಲಾನು ನಾನು ಒತ್ತುವರಿ ಮಾಡಿದ್ದೀನಿ ಕೆರೆನ ಅಂತ ಅನ್ಬಿಟ್ಟು ದರಿದ್ರವಾಗಿ ಡೈಲಾಗ್ ಹೊಡೆಯುತ್ತೆ. ಈಗ ಆ ಕಡೆ ಸೈಡಲ್ಲಿ ಇಲ್ಲಿ JCB ವರ್ಕ್ ಎಲ್ಲಾನು ಮಾಡಿಬಿಟ್ಟು, ಆಮೇಲೆ ಅಲ್ಲಿ ಮೆಣಸಿನ್ಕಾಯಿ, ಶುಂಠಿ, ಮಣ್ಣಂಗಟ್ಟಿ ಎಲ್ಲ ಬೆಳೀತಾ ಇದ್ದಾರಲ್ಲ, ಅದು ಒತ್ತುವರಿ. ನಾನು ಮಾಡಿರೋದಲ್ಲ ಒತ್ತುವರಿ, ಶೇಮ್ಲೆಸ್. ಬರೀ ಇಂಥವೇ ನೋಡ್ರಿ, ಮನುಷ್ಯರ ಜೀವನ ನರಕ ಮಾಡಕ್ಕೆ ಇಷ್ಟೊತ್ತು ತನಕ ಅಲ್ಲಿ ಹೇಳಾಗಿದೆ. 11 ಗಂಟೆಗೆ ಬರ್ತೀನಿ ಅಂದವರು ಇಷ್ಟೊತ್ತಿಗೆ ಬಂದವ್ರೆ. 1:15 ಗಂಟೆ ಡಿಲೇ ಮಾಡ್ಕೊಂಡು. ಏನಕ್ಕಿರ್ಬೋದು ಅಂತ ಅಂದರೆ, ಆ ಕಡೆ ಸೈಡಲ್ಲಿ ಈ ಕೆರೆಯಿಂದ ಆ ಕಡೆ ಸೈಡಲ್ಲಿ ಯಾರು ಇದು ಮಾಡಿದಾರೋ, ಒತ್ತುವರಿ ಮಾಡಿದಾರೋ, ಅವನ ಹೆಸರು ಏನು ಎಲ್ಲ ಬುರುಡೆ ಅಂತಾರೆ, ಗಂಗನಾಳ್ನವ. ಈ ಕೆರೆನೂ ಸೇರ್ಕೊಳ್ಳೋದು ಗಂಗನಾಳ್ಗೆನೆ. ಇನ್ಫ್ಯಾಕ್ಟ್ ಅಲ್ಲಿ ನೀರು ಏನು ಕಾಣ್ತಾ ಇದೆಯೋ ಅಲ್ಲಿ ಸ್ವಲ್ಪ ಅದು. ಸೊ ಈ ಕೆರೆ ಪೂರ್ತಿ ಪರ್ಫೆಕ್ಷನ್ಗೆ ಸರ್ವೆ ಆಗ್ದಲೆ ಈ ಮರಗಳಿಲ್ಲಿ ಏನು ಬೆಳೆದಿದ್ದಾವೋ, ಈ ಜಾಗ ಯಾವ ಜಾಗಕ್ಕೆ ಬರುತ್ತೆ? ನಮ್ಮ ತರಿ ಜಮೀನಿಗೆ ಬರುತ್ತೋ ಅಥವಾ